ಕೊಡೆ, ಫೋನ್ ಕೊಡೆ ಫಸ್ಟು. ಫೋನ್ ಕೊಡೆ. ಯಾಕೆ ಡಿಲೀಟ್ ಮಾಡ್ತಾ ಇದೀಯಾ? ನಂಬರ್ ಯಾಕೆ ಡಿಲೀಟ್ ಮಾಡ್ತಾ ಇದೀಯ ನೀನು? ನಂಬರ್ ಡಿಲೀಟ್ ಮಾಡಬೇಡ ನೋಡಿ, ಹೇಳಿರ್ತೀನಿ. ಯಾಕೆ ಡಿಲೀಟ್ ಮಾಡ್ತೀಯ ನಂಬರ್? ಕೊಡಲ್ಲ, ತೆಗಿಯ. ಬಿಡೆ, ಒಂದು 5 ನಿಮಿಷ ತೆಗಿಯೆ. ಏನು ಎಲ್ಲದಕ್ಕೂ ಇವಳು ಹಂಗೆ ಏನು ಜೋರು ಮಾಡಕ್ಕೆ ಬರ್ತಾಳೆ? ತೆಗಿಯ, ಕೊಡಲ್ಲ. ತೆಗಿ, ಕೊಡಲ್ಲ, ಆಮೇಲೆ ಕೊಡ್ತೀನಿ. ತೆಗಿ, ಒಂದು 5 ನಿಮಿಷ ತೆಗಿ. ಏನು ನಾನೇನೇನು ನೋಡಬಾರ್ದೆ? ನಾನು ಸುಮ್ಮನೆ ಏನೋ ನೋಡ್ತಾ ಇದ್ದೆ. ನೀನು ಮಾತಾಡ್ತಾ ಇರೋದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನೀನು ಮಾತಾಡೋದೆಲ್ಲ ನನಗೆ ಗೊತ್ತೈತೆ. ಎಲ್ಲ ಕೇಳಿಸ್ಕೊಂಡೆ ಕಣೆ ನಾನು, ಎಲ್ಲ ಕೇಳಿಸ್ಕೊಂಡೆ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಅಮ್ಮಾಯಿ ಬರಲಿ ತಡಿ, ಐತೆ. ಸಾಯಂಕಾಲಕ್ಕೆ ನೀನು ಗ್ರಹಚಾರ ಬಿಡಿಸ್ತೀನಿ. ಬರಲಿ ತಡಿ, ಅಮ್ಮಾಯಿ ಬರಲಿ ಸಾಯಂಕಾಲಕ್ಕೆ. ಅವ ಮಾತಾಡ್ತೀನಿ, ಇವ ಮಾತಾಡಲ್ಲ. ಅವು ಥರ ಆಡ್ತಾ ಇದೀಯ ನೀನು. ಒಂದು 5 ನಿಮಿಷ ಕೊಡು, ಸುಧಾರಿಸ್ತೀಯಾ? ಕೊಡ್ತೀನಿ. ಕೊಡಲ್ಲ ಅಂತ ಹೇಳಲ್ಲ, ಒಂದು 5 ನಿಮಿಷ ಬಿಡು. ಅಯ್ಯೋ, ಏನು ನೀನು ಕೇಳ್ದಕ್ಕೆ ಕೊಡ್ಬೇಕಾ ನಾನು? ಕೊಡು ಅಂತ ಹೇಳ್ತಾ ಇರೋದು. ನಿನ್ನ ನಂಬರ್ ಡಿಲೀಟ್ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾ ಇದೀಯಾ? ನಂಬರ್ ಡಿಲೀಟ್ ಮಾಡ್ತಾ ಇದೀಯಾ ನೀನು? ನಂಬರು ಮತ್ತು ಏನು ಮೆಸೇಜ್ ಮಾಡಿದ್ಯಾ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಇದೀಯಾ? ಮಾಡಿಕೊಡ್ದು ಹಂಗೆ ಇರಲಿ. ಅಮ್ಮಾಯಿಗೆ ತೋರಿಸ್ತೀನಿ. ಅಮ್ಮಾಯಿ ಬಂದ ಸಾಯಂಕಾಲಕ್ಕೆ ನೋಡಬೇಕು. ಅಮ್ಮಾಯಿಗೆ ತೋರಿಸ್ತೀನಿ. ತೋರಿಸ್ತೀನಿ, ಅಮ್ಮಾಯಿಗೆ ತೋರಿಸ್ತೀನಿ ಕಣೆ. ಬಿಡಲ್ಲ. ಡಿಲೀಟ್ ಮಾಡೋಕ್ಕೆ ಬಿಡಲ್ಲ ನಾನು ನಿನಗೆ. ತೆಗಿ, ಕೊಡು ಇಲ್ಲಿ. ಸುಮ್ಮನೆ ಕೊಟ್ಟರೆ ಸರಿ. ನಾನು ಕೇಳ್ದಕ್ಕೆ ನೀನು ಕೊಟ್ಟರೆ ಸರಿ ನೋಡಿ, ಹೇಳಿರ್ತೀನಿ. ಅಮ್ಮಾಯಿ ಬರಲಿ ತಡಿಯೆ. ಅಮ್ಮಾಯಿ ಹೇಳೋಗೈತೆ. ಅಮ್ಮಾಯಿನ ಅಪ್ಪಾಯಿ ಬುದ್ಧಿ ಹೇಳಿರೋದು ನಿನಗೆ ಗೊತ್ತಾಗಲ್ವೇನೆ? ಏನು ಆಟ ಆಡ್ತಾ ಇದೀಯಾ? ನಾನೇನು ಮಾಡಿಲ್ಲ. ತೆಗಿ, ಬಿಡು. ನೀನು ನೋಡು, ಏನಿಲ್ಲ. ಯಾಕೆ ಒಯ್ಯೋದು? ಯಾಕೆ ಒಯ್ಯೋದು ನೀನು? ಹೋಗ್ಲಿ ಒಡೆದೋಗ್ಲೇಳು. ಎಸ್ತಿದ್ದೀನಲ್ಲಿ. ನೀನು ಒಯ್ಯಕ್ಕೆ ಬರ್ತೀಯ ನನಗೆ? ಯಾಕೆ ಬೈತೀಯ ನೀನು? ಮೂಗಿ ಅಂತಾಳೆ. ನನ್ನ ಮೂಗಿ ಅಂತಾಳೆ. ಕ್ಯಾಪಿ ಅಂತಾಳು. ಕ್ಯಾಪಿ ನನ್ನ ಮೂಗಿ ಅಂತಾಳೆ. ನೀನು ಕಣೆ ಕ್ಯಾಪ್ರಿ. ಕ್ಯಾಪ್ರಿ ನೀನು. ಮೂಗಿ ಇದ್ದಂಗಿದ್ದು ಏನು ಅವತಾರ ಮಾಡ್ತೀಯ? ಏನು ಅವತಾರ ಆಡ್ತಾ ಇದೀಯಾ? ನಾನೊಂದು 5 ನಿಮಿಷ ಇಟ್ಕೊಂಡ್ರೆ ಹೆಂಗೆ ಆಡ್ತಾ ಇದೀಯಾ? ಫೋನ್ ಅದು ಏನಾನ ಆಗಿರ್ಬೇಕಲ್ಲ, ಅವಾಗ ಹೇಳ್ತೀನಿ. ಬರಲಿ ಅಮ್ಮಯ್ಯ. ಇವತ್ತು ಸಾಯಂಕಾಲಕ್ಕೆ ನಿನಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ಕೇಳು. ಏನು ಅವತಾರ ಆಡ್ತೀಯ ನೀನು? ಹೇಳೋದಲ್ಲ ಇಲ್ಲಿ ಕೇಳ್ಕೊಂಡು ಕುಕ್ಕಮ್ಮಕ್ಕೆ. ನೀನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯ? ಕ್ಯಾಪ್ರಿ. ನೀನು ಕಣೆ ಮೂಗಿ ಅಂತಾಳು. ಮೂಗಿ. ಬಿಡು. ತನ್ವಿತಾ ಯಾಕೆ ಜಗಳ ಆಡ್ತಾ ಇದ್ದೀರಾ? ನೋಡು ಅದೃಷ್ಟಕ್ಕ, ಇವಳು ಫೋನ್ ಕೊಡು ಅಂದರೆ ಫೋನ್ ತಗೊಂಡು ಯಾರ ತಗೋ ಫೋನಲ್ಲಿ ಮಾತಾಡ್ತಾ ಇದ್ಲು. ಫೋನ್ ಕೊಡು ಅಂದಿದ್ಕೆ ಅಲ್ಲ, ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ. ನನಗೆ ಇಟ್ಕೊಂಡು ಹೊಡಿತಾ ಇದ್ದಾಳಲ್ಲ, ನನಗೆ ಇಟ್ಕೊಂಡು ಹೋಗ್ಯಕ್ಕೆ ಬರ್ತಾಳೆ. ಫಸ್ಟ್ ಯಾರು ಒದ್ದಿದ್ದು? ಮೂಗಿ, ಸುಳ್ಳು ಹೇಳ್ಬೇಡ. ಫಸ್ಟ್ ಯಾರು ಒದ್ದಿದ್ದು ಹೇಳು. ನೀನು ತಾನೇ ಒದ್ದಿದ್ದು. ನೀನು ಒದ್ಬಿಟ್ಟು ನನಗೆ ಹೇಳ್ತಾ ಇದೀಯ ನೀನು? ನೀನು ಒದ್ದಿದ್ದು ಫಸ್ಟು. ನನ್ನ ಮೇಲೆ ಇಕ್ತಾಳೆ ಅವಳು. ಫೋನಲ್ಲಿ ಮಾತಾಡ್ತಾ ಇದ್ರು, ನಾನು ಹೇಳಿದ್ಕೆ ಹಿಂಗಿದನ್ನು ಮಾಡ್ತಾಳೆ. ಹೋಗಿ ಅದೇನು ಮಾಡ್ಕೊಂತ ಮಾಡ್ಕೆ. ಹೇಳು, ಬರಲಿ, ಹೇಳೋಗು. ಜಗಳ ಆಡಬಾರ್ದು. ಬಿಡ್ರಿ, ಅಕ್ಕ ತಂಗಿಯವರು ಹೆಂಗಿರ್ಬೇಕು. ಬಿಡಮ್ಮ ತನ್ವಿತಾ, ಬಿಡು. ನೀನು ಸುಮ್ಮನಿರು. ಮನ್ವಿತಾ ಸುಮ್ಮನಿರು. ಹಂಗೆ ಅಕ್ಕ ಮೇಲೆ ಕೈ ಮಾಡಬಾರ್ದು ಕಣೆ. ತನ್ವಿ ಸುಮ್ಮನಿರು. ಮನ್ವಿತಾ ಸುಮ್ಮನಿರಮ್ಮ. ನೀನು ಸುಮ್ಮನಿರು. ನೀನು ದೊಡ್ಡಳಾಗಿ ನೀನು ಸುಮ್ಮನಿರ್ಬೇಕು. ಅಕ್ಕ ತಂಗಿಯರು ಜಗಳ ಆಡಬಾರ್ದು. ಅಯ್ಯೋ, ಎಷ್ಟು ಚೆನ್ನಾಗಿರ್ಬೇಕಮ್ಮ. ಯಾಕೆ ಹಿಂಗೆ ಮಾಡ್ತೀರಾ? ಅಯ್ಯೋ, ಇಂಥವೆಲ್ಲ ಮಾಡ್ಕೊಂಡ್ರೆ ಅಕ್ಕಪಕ್ಕದಾಗೆಲ್ಲ ಸದ್ರಾಗಲ್ವೇ? ಆಡ್ಕೊಂತಾರೆ. ಯಾರನ್ನ ನೋಡಿದ್ರಿ? ಇವೇನಪ್ಪ ಇವ್ರು ಅಕ್ಕ ತಂಗಿಯರು ಹಿಂಗೆ ಜಗಳ ಆಡ್ತಾರೆ, ಹೆಂಗಿರ್ಬೇಕು? ನೀವು ಹಂಗೇನೆ ಹಂದಿನ ಕಿತ್ತಾಡ್ತಾರೆ ಅಂತ ಅನ್ಕೊಂಬಲ್ವಿ? ಹೇಳತ್ತ ಹಿಂಗೆ ಮಾಡಬಾರ್ದು ಕಣಮ್ಮ. ನೀವು ಬರಲಿ ತಡಿ ಅಮ್ಮಯ್ಯ. ಇವತ್ತು ಸಾಯಂಕಾಲಕ್ಕೆ ಬರಲಿ. ಎಲ್ಲ ಹೇಳಲಿಲ್ಲ ಅಂದರೆ ಕೇಳಿ ಅಮ್ಮಯ್ಯನ ತೆಗಿ. ಹೇಳ್ಕೆ ಹೋಗು. ಅದೇನು ಮಾಡ್ತೀಯ ಮಾಡು. ಹೋಗಿ ಈಗಲೇ ಹೇಳೋಗಿ. ನಾನೇನು ಹೆದರಿಕೆಮಲ್ಲ, ಹೋಗು. ನಾನು ಹೇಳ್ತೀನಿ, ನನಗೂ ಗೊತ್ತೈತಿ. ಏನು ಅವತಾರ ಆಡ್ತಾ ಇದೆಯಾ? ಅಷ್ಟು ದಿಮಾಕ್ ಮಾಡ್ತಾಳೆ ನೋಡಿ ಇವಳು. ಅಬ್ಬಾ ನೋಡಕ್ಕಂಗೇನೆ ಏನೂ ಗೊತ್ತಾಗಲ್ಲ ಅಮ್ಮಂಗೆ ಹೇಳಿ. ಈಗಲೇ ಎಲ್ಲಾರ ತಗೋ ಫೋನ ಮಾತಾಡೋದು ಇಂಥ ಅವತಾರಗಳು. ನೀನು ಒಳ್ಳೆಯವಳಲ್ಲ ಕಣೆ. ನಮ್ಮ ಅಪ್ಪ ನಮ್ಮ ಅಮ್ಮನ ಮರ್ಯಾದೆ ಕಳೀತೀಯಾ? ನಮ್ಮ ಅಪ್ಪ ನಮ್ಮ ಅಮ್ಮ ಹೆಂಗೆ ಇದ್ದಾರೆ? ಅಷ್ಟೊಂದೆಲ್ಲ ಬುದ್ಧಿ ಹೇಳಿದ್ರು ಹಿಂಗೆ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವೇ ನಿನಗೆ? ನಾನು ಹಂಗೆ ಮಾಡೋದು, ನಾನು ಹಂಗೆ ಇರೋದು. ನೀನೇನು ಹೇಳ್ಬೇಕಾಗಿಲ್ಲ ನನಗೆ. ನೋಡವಳು ಹಂಗೆ ಮಾತಾಡ್ತಾಳೆ. ಏನು ಮಾಡಿಲ್ಲಮ್ಮ ಮನ್ವಿತಾ? ಅಲ್ಲ ಅದೃಷ್ಟ ಅಕ್ಕ. ಮತ್ತು ಇವಳು ಮೊನ್ನೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಅಮ್ಮನಿಗೆ ಗೊತ್ತಾಯ್ತಲ್ಲ, ಅವತ್ತು ಬೈದರು. ಅಪ್ಪನ ತಗೋ ಅಮ್ಮನ ತಗೋ ನೀನು ಯಾರ ತಗೋ ಹೇಳ್ಬೇಡ್ರಿ ಈ ವಿಷಯನ. ನಾನು ಇಲ್ಲಿಗೆ ಬಿಟ್ಟಾಕ್ತೀನಿ, ತಪ್ಪಾಯಿತು ನಾನು ಮಾಡಿರೋದು ಅಂತ ಅಪ್ಪನ ತಾಗೆ ಕ್ಷಮೆ ಕೇಳಿದ್ಲು. ಅಪ್ಪನ ಅಮ್ಮ ಯಾರ ತಗೋ ಏನು ಹೇಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಆಗ್ಬಿಟ್ರು. ಬಿಡು, ಏನೋ ಬುದ್ಧಿ ಕಲ್ತ್ಕೊಂತಾಳೆ, ಒಂದು ಸತಿ ತಪ್ಪು ಮಾಡವಳೆ ಅಂತ ಸುಮ್ಮನಾದು. ಆದರೆ ಇವಳು ಇವಾಗ ಅಮ್ಮ ನನಗೆ ಫೋನ್ ಕೊಟ್ಟೋಗಿತ್ತಾ, ಇರಲಿ ಮನೆಯಾಗ ಒಂದು ಇರಲಿ ಅಂತೇಳಿ ಅವಳು ಫೋನ್ ಎತ್ತಿ ಇಟ್ಕೊಬಿಟ್ಟೈತೆ. ನನ್ನ ಫೋನೇ ಐತೆ. ನನ್ನ ಫೋನ್ನಾಗೆ ಫೋನ್ ಮಾಡಿಬಿಟ್ಟವಳೆ. ಫೋನ್ ಮಾಡಿ ಈಗ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಬರೋದಕ್ಕೆ ನಂಬರೆಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ನಂಬರೆಲ್ಲ ಡಿಲೀಟ್ ಮಾಡಿ ಮೆಸೇಜ್ ಮಾಡಿದ್ಲೇನೆ ಎಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಕಿತ್ಕೊಂಬಕ್ಕೆ ಹೋಗಿದ್ದಕ್ಕೆ ಫೋನ್ ಎಸ್ತು ಹೋಗ್ತಾಳೆ. ಇರಲಿ, ಅಲ್ಲಿರಲಿ. ಬಂದಾಗ ಅಮ್ಮ ಬಂದಾಗ ಎಲ್ಲ ತೋರಿಸ್ತೀನಿ. ಏನಾಯ್ತಾ ಏನೋ ಫೋನು.
ಏನಾಗಿಲ್ಲ ಹೇಳು, ಅಲ್ಲಿ ಬಿದ್ದೈತೆ, ಏನಾಗಿಲ್ಲ. ಅಲ್ಲ ಇವಳಿಗೆ ಯಾಕೆ ಬುದ್ಧಿ ಇಲ್ಲ ನಿನ್ನಷ್ಟು ಇವಳಿಗೆ ನಾನು ಬುದ್ಧಿ ಇಲ್ಲ ಕಣಮ್ಮ. ನಿನ್ನ ಬುದ್ಧಿ ಇಲ್ಲ ಇವಳಿಗೆ, ನಿನ್ನಷ್ಟು ಇಲ್ಲ ಬುದ್ಧಿ. ಯಪ್ಪ 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 ಯಪ್ಪ, ಈ ವಯಸ್ಸಿಗೆ ಏನಮ್ಮ ಇಂಥವೆಲ್ಲ. ಅಪ್ಪ ಅಮ್ಮ ಇಂಥಗೆ ನಾನು ಹಂಗೆ ಮಾಡಲ್ಲ, ನಾನು ಮಾಡಿದ ತಪ್ಪಾಯಿತು ಕ್ಷಮಿಸ್ರಿ ಅಂತ ಹೇಳಿ ಹಂಗೆಲ್ಲ ಕೇಳ್ದಳು. ಇವಾಗ ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಇಂಥ ಮಾಡ್ತಾ ಇದ್ದಾಳೆ ಇವಾಗ. ಅದಕ್ಕೇ ನಾನು ಬರಲಿ ಅಪ್ಪ ಅಮ್ಮ ಹೇಳ್ತೀನಿ ಇವಳು ಹಿಂಗೆ ಮಾಡ್ತಾ ಇರೋದ. ಅವ್ರ ಹತ್ರ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ, ನಾನು ಹಂಗೆ ಮಾಡಲ್ಲ ತಪ್ಪಾಯಿತು ಇನ್ಮೇಲಿಂದಾನ ಅಂತ ಹೇಳಿ ಹೇಳ್ದವಳು. ಇವಾಗ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಯಾಕದೃಷ್ಟಕ್ಕ ಏನಾಯ್ತು? ಈಗ ಇವಳು ತನ್ವಿತ ಏನು ಕಡಿಮೆ ಮಾಡಾರಮ್ಮ ನಿಮ್ಮಪ್ಪ ನಿಮ್ಮಮ್ಮಯ್ಯ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನೋಡಮ್ಮ. ಯಾರ ತಗೋ ಫೋನ ಮಾತಾಡ್ತಿದ್ಲಂತೆ, ಅದಕ್ಕೆ ಇವಳು ಬೈದವಳೆ. ಅದಕ್ಕೆ ಇವ್ರ ಅಕ್ಕನ ಮೇಲೆ ಜೋರು ಮಾಡಕ್ಕೆ ಹೋಗ್ತಾಳೆ. ಅದಕ್ಕೆ ಇಬ್ಬರು ಗುದ್ದಾಡ್ತಿದ್ರು. ನಾನು ಯಾಕತ್ತು ಅಂತ ಬಂದೆ ಜನಕ್ಕೆ, ಅದಕ್ಕೆ ಇವಳು ಬೈತಾ ಇದ್ಲು. ನೋಡಿ ಇಂಥ ಕೆಲಸ ಮಾಡ್ತಿಲ್ಲ ನೀನು, ನಾಚಿಕೆ ಆಗಲ್ವೇ ಅಂತ ಇವಳು ಬೈತಾ ಇದ್ಲು. ಹೇಳಿದ್ರೆ ಕೇಳಲ್ಲ, ಹುಡುಗಿ ಇಂಥದ್ದು ಮಾಡ್ತೈತೆ, ಹೋಗು. ಅದಕ್ಕೆ ನೆನ್ನೆ ಸಾಯಂಕಾಲ ನಮ್ಮ ಅಂತಕ್ಕೆ ಬಂದ್ಲು. ನಾನು ಫೋನ್ ಹಿಡ್ಕೊಂಡು ಏನೇನೋ ನೋಡ್ತಿದ್ಲು. ಕೊಡು ಜಾನಕಿ ಅಕ್ಕ ಕೊಡು ಅಂದ್ಲು. ನನಗೆ ಅನುಮಾನ ಬಂತು, ಯಾಕೋ ಇವಳು ಫೋನು ಅದು ಇದು ಯಾತ ಮಾಡ್ತಾ ಇದ್ದಾಳೆ ಅಂತ ನಾನು ಕೊಡಲಿಲ್ಲ. ಮತ್ತು ಇಲ್ಲಿ ತಗೊಂಡೋಗಿ ಬರ್ತೀನಿ, ಫೋಟೋ ತಕ್ಕಂತೀನಿ ಅಲ್ಲಿ ಅಂತಂದ್ಲು. ನಾನು ಬೇಡ ಕಣಮ್ಮ ಅಂದ್ರಾಗ ಅಲ್ಲಿ ಚಾರ್ಜ್ ಇಲ್ಲ, ಬೇಡ ನಮ್ಮ ಮನೆಗೆ ಅಯ್ಯ ಫೋನ್ ಮಾಡುತ್ತೆ ತಾಂಬ ಅಂತ ಇಸ್ಕೊಂಡೆ. ನನ್ನ ಫೋನ್ನಾಗೆ ನನ್ನ ಮಾಡಕ್ಕೆ ನೋಡಿಳು ಫೋನ. ನಮ್ಮ ಅಮ್ಮ ಫೋನ್ ಕಿತ್ತಿಕ್ಕೇನೈತಲ್ಲ, ಅದಕ್ಕೆ ನನ್ನ ಫೋನ್ನಾಗೆ ಮಾಡಕ್ಕೆ ನೋಡಿದ್ಲು ನೆನ್ನೆ ಸಹ. ನನಗೆ ಅದಕ್ಕೆ ಅನುಮಾನ ಬಂತು, ನನಗೆಲ್ಲ ವಿಷಯ ಗೊತ್ತಾಗಿತ್ತಲ್ಲ, ಅದಕ್ಕೆ ನಾವು ಯಾರ ತಗೋ ಹೇಳಕ್ಕೆ ಹೋಗಿಲ್ಲಮ್ಮ. ಈಗ ನಮ್ಮ ಮನೆಯಾಗೂ ಅದೃಷ್ಟ ಅಕ್ಕಾರ ಮನೆಗೂ ಬಿಟ್ಟರೆ ಇನ್ನು ಯಾರ ಮನೆಗೂ ಗೊತ್ತಿಲ್ಲ. ನಾವು ಯಾರ ಮನೆಗೂ ಹೇಳಕ್ಕೆ ಹೋಗಿಲ್ಲ. ಯಾಕೆ ಹೇಳ್ಬಾರ್ದು ಇಂಥ ವಿಷಯಗಳನ್ನೆಲ್ಲ ಒಬ್ಬರ ಮನೆಗೆ ಯಾರ ಮನೆಗೂ ಹೇಳ್ಕೋಬಾರ್ದು ಅಂತ ನಾನು ನಿನ್ನೆ ಶ್ರುತಕ್ಕಂಗೆ ಹೇಳೋಣ ಅಂದ್ಕೊಂಡೆ ಬಂದು. ಬಿಡ ತಗೊಳ್ಳೆ ಪಾಪ ಮಾಡಿಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಹೇಳೋದಂತ ಸುಮ್ಮನೆ ಅದೇ. ಯಾವುದಾದ್ರೂ ಫೋನ್ ಸಿಗಲಿ, ಫೋನ್ ಸಿಕ್ಕಿರೋದ್ರಾಗೆಲ್ಲ ಮಾಡಬೇಕು ಅಂತ ಪರದಾಡ್ತಿದ್ಲು. ನನಗೆ ಅವಳನ್ನ ಅಬ್ಸರ್ವ್ ಮಾಡ್ತಾ ಇದ್ನಲ್ಲ ನಾನು. ಅಮ್ಮ ಇಲ್ಲ ಫೋನ್ ಇಕ್ಕೋದ್ರೆ ಸಾಕು ಹಿಂಗೆ ಇಣಕಿನಕ್ಕೆ ನೋಡಾಳು. ಹೊರಗೆ ಹೋಗಿದ ತಕ್ಷಣ ಮಾಡೋಣ, ನಂಬರ್ ಡಿಲೀಟ್ ಮಾಡಿಬಿಡೋಣ ಅಂತ ಏನೆಲ್ಲ ಮಾಡ್ತಾ ಇದ್ದಾಳೆ. 2-3 ದಿನ ಫೋನ ಮಾತಾಡೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ನೋಡೋಣ ಅಂತಲೇ ಇವಾಗ ಇಕ್ತೆ ಅಲ್ಲಿ. ಎಲ್ಲ ರೆಕಾರ್ಡ್ ಆಗಿರುತ್ತೆ ತಗ, ಎಲ್ಲ ರೆಕಾರ್ಡ್ ಇಕ್ಕಿದ್ದೀನಿ, ರೆಕಾರ್ಡ್ ಆಗಿರುತ್ತೆ. ಅಪ್ಪ ಅಮ್ಮ ಇಂತಾಗೆ ಎಲ್ಲ ತೋರಿಸ್ತೀನಿ ಬಿಡಲ್ಲ. ನೋಡು ಹೇಳಿದ್ಕೆ ಹೆಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ. ಅಬ್ಬಬ್ಬಬ್ಬಾ, ನಂಬರ್ ಡಿಲೀಟ್ ಮಾಡಿದ್ರು ಮಾಡಲೇಳು. ಮಾಡಿದ್ರೂ ಏನಾಗಲ್ಲ, ಎಲ್ಲ ಫೋನ್ ಸಿಕ್ಕಿದ್ದು ನಾನು ಎಲ್ಲ ಮಾಡ್ತೀನಿ ಸರಿಯಾಗಿ. ಭಾರಿ ಇದ್ದಾಳೆ ಇವಳು, ಹೇಳಿದ್ರೆ ಕೇಳಲ್ಲ. ನಮ್ಮಪ್ಪ ನಮ್ಮಮ್ಮಯ್ಯ ಬೈತಾರೆ. ನಮ್ಮಪ್ಪ ಅಂತೂ ಬೈತೈತೆ, ನಮ್ಮಪ್ಪ ಸಿಟ್ಟಿಂದ ಅಂಬೋದು ಗೊತ್ತೇ ಐತೆ. ಹಂಗಂದ್ರು ಇಂಥದ್ದು ಮಾಡ್ತಾಳೆ. ಮೊದಲೇ ಪ್ರವೀಣಣ್ಣ ಸಿಟ್ಟಿದ್ದು ಸಕಟ್ಟು ಸಿಟ್ಟು ಮಾಡ್ಕೊಬಿಡುತ್ತೆ. ಸಿಟ್ಟು ಬಂದುಬಿಟ್ರೆ ಏನಿಲ್ಲ, ಸರಿಯಾಗಿ ಅಂದ್ಬಿಡುತ್ತೆ. ಅಯ್ಯೋ ಅಂಥದ್ರಾಗೆ ಇವಳು ಬೇರೆ ಇಂಥದ್ದು. ನೋಡಮ್ಮ, ಇಲ್ಲೂ ಟೆನ್ಷನ್ ಕೊಟ್ಟರೆ ಹೆಂಗಮ್ಮ ಕೆಲ್ಸಕ್ಕೆ ಹೋಗೋಂಥವ್ರಿಗೆ. ಅದೇನೆ ನೆನ್ನೆಯಿಂದಲೂ ನೋಡ್ತಾ ಇದ್ದಾಳೆ ಅವಳು. ಮಾಡಬೇಕು ಅಂತ ಯಾರ್ಯಾರೋ ಫೋನ್ ಸಿಗ್ತಾವೆ ಅದ್ರಾಗೆಲ್ಲ ಮಾಡಬೇಕು, ಫೋನ್ ಸಿಕ್ಕಿರೋದ್ರಾಗೆಲ್ಲ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ ಅವಳು. ಎಲ್ಲನ ಸಿಕ್ಕಿದ್ರೆ ಸಾಕು, ನಾನು ಫೋನ್ ಮಾಡೋಣ, ಮಾತಾಡೋಣ, ಹೇಳೋಣ ಅಂತ ಹುಡುಗಂತಾಗೆಲ್ಲ ವಿಷಯ ಹೇಳೋಣ ಅಂತ ಅಂದ್ಕೊಂಡವಳೇನೋ. ಅದಕ್ಕೆ ಎಲ್ಲ ಹೇಳೋಕ್ಕಾಗಿನ ನನ್ನ ಫೋನ್ನಾಗೂ ಮಾಡೋಕ್ಕೆ ನೋಡಿದ್ಲು. ಎಣ್ಣೆ ಸಹ ಕೊಡಬಾರ್ದು ಯಾರನ್ನು ಫೋನ್. ನಿಮ್ಮಪ್ಪ ನಿಮ್ಮಮ್ಮಿಗೆಲ್ಲ ಹೇಳು ಸುಮ್ಮನೆ ಅಷ್ಟೇ. ಬಂದಾಗ ಊರಾಗೆಲ್ಲ ಆಡ್ಕೊಂತಾರೆ ನೋಡಪ್ಪ ಹೆಂಗೆ ಅಂತ ಬುದ್ಧಿ ಕಲ್ಸಿವ್ರೆ ಮಕ್ಕಳಿಗೆ ಅಂತಾರೆ. ಇವಳು ಮಾಡೋದಕ್ಕೆ ಅಪ್ಪ ಅಮ್ಮಗೆ ಕೆಟ್ಟ ಹೆಸರು. ಇವಳಿಂತ ಮಾಡಬಾರ್ದಪ್ಪ, ಹೇಳಿದ್ರೆ ಅರ್ಥ ಆಗಲ್ಲ ಇವಳಿಗೆ. ಏನಕ್ಕ ಹೇಳ್ತಾರೆ ಅಮ್ಮಂಗಾಗುತ್ತೆ. ಎಲ್ಲ ಯಾರೂ ಆಗಲ್ಲ ಕಣೆ ಅಂತ ನಾನು ಹೇಳಿದ್ದೀನಿ. ಅಪ್ಪ ಅಮ್ಮಯ್ಯ ನೋಡ್ಕೊಂತಾರೆ, ಯಾರೂ ಆಗಲ್ಲ, ಅವ್ರನ್ನೆಲ್ಲ ಬಿಟ್ಟಾಕ್ಬಿಡು, ಅವರೆಲ್ಲ ಒಳ್ಳೆಯವರಲ್ಲ ಅಂತೇಳಿ ನಾನು ಎಷ್ಟು ಬುದ್ಧಿ ಹೇಳಿದ್ದೀನಿ ಇವಳಿಗೆ. ಹಂಗಂದ್ರೂ ಕೇಳಲ್ಲ. ಅಪ್ಪ ಅಮ್ಮ ಬರಲಿ, ಸಾಯಂಕಾಲಕ್ಕೆ ಐತಾವೆ. ನಮ್ಮ ಅಮ್ಮಗೆ ಹೇಳ್ತೀನಿ ಫಸ್ಟು, ಆಮೇಲೆ ನಮ್ಮ ಅಮ್ಮ ಅಪ್ಪಗೆ ಹೇಳ್ಬೇಕಂದ್ರೆ ಅಪ್ಪಗೆ ಹೇಳೋಕ್ಕಾಗುತ್ತೆ. ಯಾಕಂದರೆ ಅವರೆಲ್ಲ ಒಳ್ಳೆಯರಲ್ಲ, ಯಾರು ಹೆಂಗೋ ಏನೋ ಹೇಳೋಕ್ಕಾಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಬೇಕು ನಾವು. ನಂದೇನೋ ಅದೇ ಮೈಂಡ್ ಸೆಟ್ಟಪ್ಪ, ಯಾರೂ ಆಗಲ್ಲ, ಅವರೆಲ್ಲ ಸರಿ ಇಲ್ಲ ಅಂತ ಅನ್ಕೊಂತೀನಿ ನಾನು. ಇವಳಿಗೆ ಗೊತ್ತಾಗಲ್ಲ, ಇವಳು ಯಾಕಿಂತ ಬುದ್ಧಿ ಕಲ್ತೋ ಏನೋ ಗೊತ್ತಿಲ್ಲ. ಅವನು ಇವಳು ಕ್ಲಾಸ್ಮೇಟ್ ಅನಿಸುತ್ತೆ. ಅದಕ್ಕೆ ಎಲ್ಲ ಕಾಲೇಜಲ್ಲೆಲ್ಲ ಜೊತೆಯಾಗಿರಬೇಕು. ನಾನು ಅದೇ ಕ್ಲಾಸ್ಮೇಟೇನೆ, ಆದರೂ ಅವಳು ಬೇರೆ ಕಾಲೇಜು, ನಾನು ಬೇರೆ ಕಾಲೇಜ್ಗೆ ಹೋಗ್ತಾ ಇರೋದು. ಆವಾಗ ಎಲ್ಲ ಜೊತೆಯಾಗಿದ್ದಾರೆ. ಒಂದೇ ಇದರಲ್ಲೇ ಅನಿಸುತ್ತೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.